ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್. ನಾನು ವಿಕ್ರಮ್. ಸ್ನೇಹಿತರೆ, ಕರ್ನಾಟಕದಲ್ಲಿ ಯಾರೆಲ್ಲ ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಧವಾ ವೇತನ, ಅಂಗವಿಕಲ ವೇತನ, ಸಂದೇಶ್ ಸುರಕ್ಷಾ ಯೋಜನೆ ಅಡಿ ಪಿಂಚಣಿಯನ್ನ ಪಡೆದುಕೊಳ್ತಾ ಇದ್ರೆ ಅಥವಾ ಇನ್ಯಾವುದೇ ಪಿಂಚಣಿಗಳನ್ನ ಪಡೆದುಕೊಳ್ತಾ ಇದ್ರೆ ಅಂತಹ ವ್ಯಕ್ತಿಗಳಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿಯನ್ನ ನೀಡಿರುವಂತದ್ದು. ಅದು ಯಾವ ಸುದ್ದಿ ಅಂತ ತಿಳ್ಕೊಳ್ಳುವ ಮುಂಚೆ ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಾಗಲೇ ರಾಜ್ಯ ಸರ್ಕಾರ ಕಂದಾಯ ಇಲಾಖೆಯ ಮುಖಾಂತರವಾಗಿ ಒಂದು ಹೊಸ ಆದೇಶವನ್ನ ಹೊರಡಿಸಿರುವಂತದ್ದು. ಅಂದ್ರೆ ಈ ಆದೇಶದಿಂದ ಪ್ರತಿಯೊಬ್ಬರಿಗೂ ಕೂಡ ಅತಿ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ನೀವಿಲ್ಲಿ ಗಮನಿಸ್ತಿರ್ಬೋದು, ಪತ್ರಿಕೆಯಲ್ಲಿ ಬಂದ ಒಂದು ವರದಿಯ ಪ್ರಕಾರ ಪಿಂಚಣಿಯ ಆದಾಯ ಮಿತಿಯನ್ನ ಏರಿಕೆ ಮಾಡಿರೋಂಥದ್ದು. ಅಂದ್ರೆ ಈ ಹಿಂದೆ ನಾವು ಯಾವುದೇ ಪಿಂಚಣಿಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಆದಾಯದ ಮಿತಿ ಅಂದ್ರೆ ಕುಟುಂಬದ ಆದಾಯದ ಮಿತಿಯನ್ನು 32,000 ಒಂದು ಮಿತಿಯನ್ನ ಮಾಡಲಾಗಿತ್ತು. ಆದ್ರೆ ಇದೀಗ ರಾಜ್ಯ ಸರ್ಕಾರ ಬುಧವಾರ ಹೊರಡಿಸಿರುವ ಆದೇಶದಲ್ಲಿ 1,20,000 ರುಗಳವರೆಗೂ ಕುಟುಂಬದ ಆದಾಯ ಇದ್ರೆ ನಾವು ಯಾವುದೇ ರೀತಿಯಾದ ಸರ್ಕಾರದ ಪಿಂಚಣಿಗಳನ್ನ ಪಡ್ಕೊಳ್ಳೋಕೆ ಅರ್ಹರಾಗಿದ್ದೀವಿ ಎಂದು ರಾಜ್ಯ ಸರ್ಕಾರ ಈಗಾಗಲೇ ತಿಳಿಸಿರುವಂತದ್ದು. ಇದು ಸಾಕಷ್ಟು ಜನಕ್ಕೆ ಅನೇಕ ಉಪಯೋಗಗಳಾಗುತ್ತೆ. ಈಗಾಗಲೇ ಮಧ್ಯಮ ವರ್ಗದವರಾಗಿರ್ಬೋದು ಅಥವಾ ಬಡತನ ರೇಖೆಗಿಂತ ಕೆಳಗಿರೋರಿಗೆ ಇದೊಂದು ಅತ್ಯಂತ ಉಪಯೋಗವಾದ ಒಂದು ಆದೇಶ ಅಂತಾನೆ ಹೇಳ್ಬೋದು. ನೀವಿಲ್ಲಿ ಗಮನಿಸ್ತಿರ್ಬೋದು, ಈ ಹಿಂದೆ ನಗರ ಪ್ರದೇಶಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ ಮಾಡೋರಿಗೆ 12,000 ಮತ್ತು 17,000 ರುಗಳ ಮಿತಿಯನ್ನು ಮಾಡಲಾಗಿತ್ತು. ಅದನ್ನ 2020ರಲ್ಲಿ 30,000 ಮಿತಿಯನ್ನ ಮಾಡಲಾಯಿತು. ಇದನ್ನ ಸ್ವಲ್ಪ ವೃದ್ಧಿ ಮಾಡಿ ಇದೀಗ 1,20,000 ರುಗಳಿಗೆ ಇದನ್ನ ಮಿತಿಯನ್ನ ನಿಲ್ಲಿಸಲಾಗಿದೆ. ಹೀಗಾಗಿ ಎಲ್ಲರೂ ಕೂಡ ಇದಕ್ಕೆ ಅರ್ಜಿ ಸಲ್ಲಿಸೋಕೆ ಬಹಳ ಸೂಕ್ತವಾದ ಒಂದು ಆದೇಶ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರ ಬಡವರಿಗೆ ಇದನ್ನ ಅನುಕೂಲ ಮಾಡಿಕೊಂಡಿದೆ. ನಮ್ಮ ಚಾನಲ್ ಕಡೆಯಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಅಭಿನಂದನೆಗಳನ್ನ ತಿಳಿಸ್ತೇವೆ. ಹೀಗಾಗಿ ನೀವು ಯಾವುದೇ ರೀತಿಯ ಪಿಂಚಣಿಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾವೆಲ್ಲ ದಾಖಲಾತಿಗಳು ಬೇಕು, ಹೇಗೆ ಅರ್ಜಿ ಸಲ್ಲಿಸಬೇಕು, ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಆ ವಿಡಿಯೋಗಳನ್ನ ನೋಡ್ಕೊಂಡು ನೀವು ಯಾವುದೇ ರೀತಿಯಾದ ಪಿಂಚಣಿಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹೀಗೆ ಹೆಚ್ಚಿನ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿಗಳನ್ನ ತಿಳಿದುಕೊಳ್ಳಲು ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.